ಎಲ್ಲರಿಗೂ ನಮಸ್ಕಾರ. ನಾನು ಕವನ ನಾಯಕ್. ನಾನು ಹಾಡು ಕೇಳ್ತಿದ್ದೆ. ಇದನ್ನು ನೋಡಿನೇ ನಿಮಗೆ ಕ್ಲೂ ಸಿಕ್ಕಿರುತ್ತಲ್ಲ ಇವಾಗ ನಮ್ಮ ವಿಡಿಯೋ ವಿಷಯ ಏನು ಅಂತ. ಇವತ್ತು ನಾವು ಮ್ಯೂಸಿಕ್ ಬಗ್ಗೆ ಒಂದು ವಿಷಯ ಹೇಳ್ತಿದ್ದೀವಿ. ಅದು ಏನು ಅಂತ ನೋಡಿ ಬನ್ನಿ. ಹೌದು, ಕವನ ಹೇಳಿದಾಗೆ ಇವತ್ತಿನ ವಿಡಿಯೋ ಸ್ಪೆಷಲ್ ಅಂದರೆ ಮ್ಯೂಸಿಕ್. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ, ಇದು ಬ್ಯಾಂಗ್ಳೂರಲ್ಲಿದೆ. ಇದಕ್ಕೆ ನಾವು ಭೇಟಿ ನೀಡಿದ್ವಿ. ಇದು ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ, ಬನ್ನಿ. ಬೆಂಗಳೂರಿನ JP ನಗರದಲ್ಲಿ ಮ್ಯೂಸಿಕ್ ಮ್ಯೂಸಿಯಂ ಇದೆ. ಇದರ ಹೆಸರು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅಂತ. ಇದು ತುಂಬ ಚೆನ್ನಾಗಿದೆ. ನಾವು ಭೇಟಿ ಕೊಟ್ಟಿದ್ವಿ. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮನ್ನು ತೋರಿಸ್ತೀವಿ, ನೋಡಿ. ಸಂಗೀತಗಾರರಿಗೆ, ಸಂಗೀತದ ಬಗ್ಗೆ ಆಸಕ್ತಿ ಇರುವವರಿಗೆ, ಸಂಗೀತದ ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳ್ಕೋಬೇಕು, ಮ್ಯೂಸಿಷಿಯನ್ ಬಗ್ಗೆ ತಿಳ್ಕೋಬೇಕು, ಇಂಡಿಯಾ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ನೀವು ಇದಕ್ಕೆ ಭೇಟಿ ಕೊಡಲೇಬೇಕಾಗುತ್ತೆ. ಮಕ್ಕಳಿಗೆ ತುಂಬ ಇನ್ಫಾರ್ಮೇಷನ್ ಇದೆ. ಶಾಲೆ ಮಕ್ಕಳಿಗೆ ಪ್ರವಾಸಕ್ಕೂ ಕೂಡ ಇಲ್ಲಿ ಕರ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ. ಎಂಟ್ರಿ ಫೀಸ್ ತುಂಬ ಕಮ್ಮಿ ಇದೆ. ಸೀನಿಯರ್ ಸಿಟಿಸನ್ಗೆ 100 ರೂಪೀಸ್, ಉಳಿದವರಿಗೆ 150 ರೂಪೀಸ್. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಲ್ಲಿ ಹೆಡ್ಫೋನ್ಗಳಿರುತ್ತೆ. ಬೇರೆ ಬೇರೆ ಮ್ಯೂಸಿಕ್ ಬಗ್ಗೆ ಎಕ್ಸ್ಪೀರಿಯನ್ಸ್ ನೀವು ಪಡ್ಕೋಬಹುದು. ಎಕ್ಸ್ಪೀರಿಯನ್ಸ್ ಅನ್ನೋದು ಕಣ್ಣಿಂದ ನೋಡೋದು, ಹಾಗೆ ನಾವು ಕೇಳೋದು, ಹಾಗೆ ಓದಿ ತಿಳ್ಕೊಳ್ಳೋದು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸಿಂಗಿಂಗ್ ಸ್ಟೋನ್ ಅಂತ ಇದೆ. ಆ ಸಿಂಗಿಂಗ್ ಸ್ಟೋನ್ ಸ್ಪೆಷಾಲಿಟಿ ಅಂದರೆ ಕೈಯನ್ನು ವೆಟ್ ಮಾಡ್ಕೋಬೇಕು ನೀರಿಂದ, ಮತ್ತು ಅಲ್ಲಿ ಸ್ಟೋನ್ಗಳಿಟ್ಟಿದ್ದಾರೆ, ಅದನ್ನು ಕೈಯಿಂದ ಉಜ್ಜಬೇಕು. ಆವಾಗ ಅದು ಸಂಗೀತದ ಸ್ವರಗಳನ್ನು ಉತ್ಪತ್ತಿ ಮಾಡುತ್ತೆ. ಇದನ್ನೆಲ್ಲ ನಾವು ಟ್ರೈ ಮಾಡಿದ್ವಿ. ಅಲ್ಲಿ ಬರೆದಿರೋದನ್ನು ಓದಿ ಟ್ರೈ ಮಾಡಿದ್ವಿ. ಪ್ರೆಸ್ ಮಾಡಿದಾಗ ಬೇರೆ ಬೇರೆ ರೀತಿಯ ಸ್ವರಗಳು ಉತ್ಪತ್ತಿಯಾಗುತ್ತೆ. ನಾವು ಎಲ್ಲರೂ ಇದನ್ನು ಟ್ರೈ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಮಗೆ ಹೇಗಾಗುತ್ತೋ ಹಾಗೆ ಸ್ವರಗಳನ್ನು ನುಡಿಸಿ ನೋಡಿದ್ವಿ. ಹಾಗೆ ಇಲ್ಲಿ ಇನ್ನೊಂದು ಹಮ್ಮಿಂಗ್ ಸ್ಟೋನ್ ಅಂತ ಇದೆ. ಒಂದು ಸ್ಟೋನ್ ಇದೆ, ಅದರ ಒಳಗಡೆ ಮುಖ ಇಟ್ಟು ನಾವು ಹಾಡಿದ್ರೆ ಅಥವಾ ಸ್ವರಗಳನ್ನು ಹಾಡಿದ್ರೆ ಹಮ್ಮಿಂಗ್ ಆಗುತ್ತೆ. ಅದನ್ನು ನಾವು ಟ್ರೈ ಮಾಡಿದ್ವಿ. ಇವಾಗ 3rd ಫ್ಲೋರಿಂದ ನಾವು ಆರಂಭ ಮಾಡಿದ್ವಿ. 3rd ಫ್ಲೋರಲ್ಲಿ ಫಸ್ಟ್ಗೆ ನಾವು ಎಂಟ್ರೆನ್ಸ್ಗೆ ಹೋದಾಗ 9 ನವರಸಗಳಿಂದ ಇಲ್ಲಿ ಆರಂಭ ಆಗುತ್ತೆ. ಒಳಗಡೆ ತುಂಬ ಚೆನ್ನಾಗಿ ಸೆಟ್ಟಿಂಗ್ ಮಾಡಿದ್ದಾರೆ. ಲೈಟಿಂಗ್ ಹಾಕಿಬಿಟ್ಟು ಅಲ್ಲಿ ಚಿತ್ರಕಲೆಯಿಂದ ನಮಗೆ ಮ್ಯೂಸಿಕ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀಡ್ತಾ ಹೋಗಿದ್ದಾರೆ. ಲೈಫ್ ವಿದೌಟ್ ಮ್ಯೂಸಿಕ್ ಈಸ್ ಲೈಕ್ ಅ ಬಾಡಿ ವಿದೌಟ್ ಅ ಸೋಲ್. ಇದು ನಮಗೆ ತುಂಬ ಇಷ್ಟ ಆಗಿತ್ತು. ಆದ್ದರಿಂದ ಅದರ ಜೊತೆ ನಾವು ಎಲ್ಲರೂ ಫೋಟೋ ತಗೊಂಡಿದ್ವಿ. ಅಲ್ಲಿ 180 ಡಿಗ್ರಿಯಲ್ಲಿ 3D ವಿಡಿಯೋ ಶೋ ಇರುತ್ತೆ, ಆಗ್ತಾನೆ ಇರುತ್ತೆ. ಬಂದ ಆಡಿಯನ್ಸಲ್ಲಿ ನೋಡ್ತಾನೆ ಇರ್ತಾರೆ. ಅದರಲ್ಲಿ ಮ್ಯೂಸಿಕ್ ಹೇಗೆ ಆರಂಭ ಆಯಿತು ಅಂತ ತೋರಿಸ್ತಾರೆ. ಹಾಗೆ ಆಟೋ ರಿಕ್ಷಾ 2 ಇಟ್ಟು ಅಲ್ಲಿ ನಮಗೆ ಮ್ಯೂಸಿಕ್, ಬೇರೆ ಬೇರೆ ಮ್ಯೂಸಿಕ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವಕಾಶ ಇತ್ತು. ಎಲ್ಲ ಕಡೆನೂ ಹೆಡ್ಫೋನ್ಗಳಿವೆ. ನಮಗೆ ಬೇಕಾದ ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್, ಎಲ್ಲ ಮ್ಯೂಸಿಕ್ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಹೆಡ್ಫೋನ್ ಇಟ್ಟು ಮ್ಯೂಸಿಕನ್ನು ಪ್ಲೇ ಮಾಡಿ ನಾವು ಕೇಳಿಸ್ಕೋಬಹುದು. ಆ ಆಪ್ಷನ್ ಇತ್ತು. ಇಲ್ಲಿ ಕವನ ಮತ್ತು ಕೀರ್ತನ್ ಮ್ಯೂಸಿಕ್ಗಳನ್ನು ಪ್ಲೇ ಮಾಡಿಬಿಟ್ಟು ಹೆಡ್ಫೋನಲ್ಲಿ ಕೇಳ್ತಾ ಇದ್ರು. ಯಾವ ಗಾಯಕರ ಹಾಡಬೇಕು, ಯಾವ ಟೈಪ್ ಆಫ್ ಸಾಂಗ್ಸ್ ಆರ್ ಮ್ಯೂಸಿಕ್ ಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಟೈಮ್ ಬೇಕಾಗುತ್ತೆ ಇಲ್ಲಿ ಬಂದರೆ. ಬೆಳಿಗ್ಗೆ 10ರಿಂದ 6 ಗಂಟೆ ತನಕ ನಾವು ಇರ್ಬೋದು. ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸಂಗೀತ ಆಸಕ್ತಿ ಇರುವವರು ಬಂದ್ರಂತೂ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಬೋರ್ ಆಗಲ್ಲ. ಇಲ್ಲಿ ಅಷ್ಟು ವಿಷಯ ಇದೆ. ಎಲ್ಲವನ್ನ ಓದಿ ತಿಳ್ಕೊಳ್ಳೋಕೆ ಆಗಲ್ಲ.
ಅಂದರೆ ಅಷ್ಟು ಒಂದ್ಸರಿ ಹೋಗಿ ನಾವು ಎಲ್ಲ ನೋಡ್ಬೋದು ಅನ್ನೋದು, ಓದ್ಕೋಬೋದು ಅನ್ನೋದು ಕಷ್ಟ ಇದೆ, ಅಷ್ಟಿದೆ ಅಲ್ಲಿ. ವಿಶೇಷ ಅಂದರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡೋದು ಇನ್ಸ್ಟ್ರೂಮೆಂಟನ್ನು ಹೆಡ್ಫೋನ್ ಹಾಕಿಬಿಟ್ಟು ಪ್ರೆಸ್ ಮಾಡಿದರೆ ಆ ಮ್ಯೂಸಿಕ್ ಪ್ಲೇ ಆಗುತ್ತೆ. ನಮ್ದು ಓನ್ ಕ್ರಿಯೇಟ್ ಮಾಡ್ಕೋಬೋದು. ಯಾವ ಇನ್ಸ್ಟ್ರೂಮೆಂಟ್ ಬೇಕೋ ಆ ಇನ್ಸ್ಟ್ರೂಮೆಂಟನ್ನು ಪ್ರೆಸ್ ಮಾಡಿದ್ರೆ ಓನ್ ಮ್ಯೂಸಿಕ್ ಕ್ರಿಯೇಷನ್ ಆಗುತ್ತೆ. ಇಲ್ಲಿ ಸಾಫ್ಟ್ವೇರ್ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ತುಂಬ ಮೇಂಟೆನೆನ್ಸ್ ಇದೆ ಇಲ್ಲಿ. ಹೀಗೆ ಕೀರ್ತನ್ ಕಮನ ಅವರು ಟ್ರೈ ಮಾಡಿದ್ರು ಬೇರೆ ಬೇರೆ ಮ್ಯೂಸಿಕನ್ನು. ಹಾಗೆ ಇಲ್ಲಿ ಗ್ಯಾಲರಿ ಇದೆ. ಇಲ್ಲಿ ಇಂಡಿಯನ್ ಮ್ಯೂಸಿಕಲ್ ವಿಧಗಳು, ವೆಸ್ಟರ್ನ್ ಮ್ಯೂಸಿಕಲ್ ವಿಧಗಳು, ಯಾರೆಲ್ಲ ಫೇಮಸ್ ಸಿಂಗರ್ಸ್, ಆಮೇಲೆ ಅವರ ಸಾಧನೆಗಳು, ಈ ರೀತಿ ಎಲ್ಲ ಫೋಟೋ ವಿತ್ ಮಾಹಿತಿ, ಹಾಗೆ ಅವ್ರ ಸಾಂಗು ಎಲ್ಲ ಇದೆ. ಸಂಗೀತ ಹೇಗೆ ಉಗಮ ಆಯಿತು, ಸಂಗೀತದ ಸ್ವರಗಳು ಹೇಗೆ ಉತ್ಪತ್ತಿ ಆಯಿತು, ಇಲ್ಲಿ ಸರಿಗಮ ಪದನಿಸ ಹೇಗೆ ಉತ್ಪತ್ತಿ ಆಯಿತು ಅಂತ. ಇಲ್ಲಿ ಲೈಟಿಂಗ್ ಅಂದರೆ ಇಲ್ಲಿ ಈ ರೀತಿ ಲೈಟ್ ಕಮ್ಮಿ ಇರೋದ್ರಿಂದ ವಿಡಿಯೋ ಸರಿಯಾಗಿ ಬರಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ನೀವು ಬಂದೇ ನೋಡಬೇಕಿಲ್ಲಿ. ನೀವು ಬ್ಯಾಂಗ್ಳೂರಿಗೆ ಬಂದಾಗ ಈ ಪ್ಲೇಸನ್ನು ವಿಸಿಟ್ ಮಾಡಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಲಿಂಕ್ ಹಾಕ್ತೀನಿ. ನೀವು ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ. ಇಲ್ಲಿ ಎಲ್ಲ ಗಾಯಕರು ಹಾಗೆ ಹರಿಕತೆ ದಾಸರು, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಎಲ್ಲ ವಿಧಗಳ ಸಂಗೀತಗಾರರ ಮಾಹಿತಿ, ಫೋಟೋ, ವಿಡಿಯೋ, MP3, MP4 ಎಲ್ಲ ಕೂಡ ಇದೆ ಇಲ್ಲಿ. ವಿಶೇಷ ಅಂದರೆ ನನ್ನ ಅಜ್ಜ ಭದ್ರಗಿರಿ ಅಚ್ಯುತದಾಸರ ಫೋಟೋ ಹಾಗೆ ಅವರ ಹರಿಕತೆಗಳು ಕೂಡ ಇಲ್ಲಿ ಕೇಳಬಹುದು. ಅವರ ಮಾಹಿತಿ ಕೂಡ ಇಲ್ಲಿದೆ. ಇದು ನಮಗೆ ವಿಶೇಷ ಅಂತ ಅನಿಸ್ತು. ಇಲ್ಲಿ ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಕಡೆ ಹೋದರೆ ಹಿಂದೂಸ್ತಾನಿ ಮ್ಯೂಸಿಕ್ನ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆ ನಮ್ಮ ಪಿಚ್ ಯಾವುದು ಅಂತ ಇಲ್ಲಿ ಕಂಡು ಹಿಡ್ಕೋಬಹುದು. ನಾವು ಹಾಡಿದ್ರೆ ನಮ್ಮ ಸ್ವರನ ರೆಕಗ್ನೈಸ್ ಮಾಡಿ ಯಾವ ಪಿಚ್ಚಲ್ಲಿ ಹಾಡ್ತಿದ್ದೀವಿ ಅಂತ ಹೇಳುತ್ತೆ. ನಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡ್ಬೋದು. ಇಲ್ಲಿ ತಬ್ಲಾ ಪ್ಲೇ ಮಾಡೋರು ಇಲ್ಲಿ ಪ್ಲೇ ಮಾಡ್ಬೋದು. ಹಾಗೆ ರಾಗವನ್ನು ಪ್ಲೇ ಮಾಡಿ ಯಾವ ರಾಗ ಪ್ಲೇ ಮಾಡಿದ್ದೀವಿ ಅಂತ ಅದು ರೆಕಗ್ನೈಸ್ ಮಾಡಿ ಹೇಳುತ್ತೆ ಸಾಫ್ಟ್ವೇರ್. ಇದು ನಮಗೆ ಸಂಗೀತ ಗೊತ್ತಿದ್ದವರಿಗೂ ಗೊತ್ತಿಲ್ಲದೆ ಇದ್ದವರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗೆ ಇಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ಕನ್ನು ಸಮಯದ ಪ್ರಕಾರ ವಿಭಾಗ ಮಾಡಲಾಗಿದೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇದರ ಒಳಗಡೆ ನಾವು ಹೋಗಬೇಕು. ಇಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಾಡುವಂಥ ರಾಗಗಳು ಪ್ಲೇ ಆಗ್ತಾನೆ ಇರುತ್ತೆ. ಕೆಲವೊಂದು ಸೀಟ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ. ರಾತ್ರಿ ರಾಗ ಬರುವಾಗ ಲೈಟ್ ಚೇಂಜ್ ಆಗುತ್ತೆ, ಬೆಳಿಗ್ಗೆ ಬೇರೆ ಲೈಟ್ ಬರುತ್ತೆ. ಈ ರೀತಿ ಲೈಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರಾಗಗಳು ಪ್ಲೇ ಆಗುತ್ತೆ. ಹಿಂದೂಸ್ತಾನಿ ಸಂಗೀತ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತವಾಗಿದೆ. ನಾವೆಲ್ಲ ಕೂತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದೇ ರೀತಿ ಕರ್ನಾಟಕ ಮ್ಯೂಸಿಕ್ ಕಡೆ ಬಂದರೆ ಸಂಗೀತಗಾರರು, ಅವರ ಫೋಟೋ, ಅವ್ರ ಮಾಹಿತಿ, ಪುರಂದರದಾಸರ ಬಗ್ಗೆ ಎಲ್ಲ ಇದೆ. ಹಾಡುಗಳು ಕೂಡ ಇದೆ. ಹೆಡ್ಫೋನ್ ಹಾಕ್ಬಿಟ್ಟು ನಾವು ಅದನ್ನು ಕೇಳಿಸ್ಕೋಬಹುದು. ಎಲ್ಲ ಕಡೆ ಹೋಗಿ ಹೆಡ್ಫೋನ್ ಆಗಿ ಕೇಳಿಸ್ಕೋಬೇಕು ಅಂದರೆ ಒಂದಿನ ಫುಲ್ ಬೇಕೇ ಬೇಕು. ಹಿಂದೂಸ್ತಾನಿ ಸಂಗೀತದ ಕಡೆ ಮತ್ತೆ ಪುನಃ ಬಂದಾಗ ಇಲ್ಲಿ ಘರಾನಗಳು, ಹಿಂದೂಸ್ತಾನಿ ಸಂಗೀತದ ಘರಾನ, ಅದರ ಗಾಯಕರು, ಅದರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಇಲ್ಲಿ ಯಾವ್ಯಾವ ಘರಾನ ಇದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ. ಇಲ್ಲಿ ಬಂದು ನೀವು ನೋಡಿದ್ರೇ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಿಂದೂಸ್ತಾನಿ ಸಂಗೀತ ಕಲಿತವರಿಗೆ ಇದೆಲ್ಲ ಅರ್ಥ ಆಗುತ್ತೆ, ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆ ಅವರ ಹಾಡುಗಳು ನಮಗೆ ಕ್ಲಾಸಿಕಲ್ ಮ್ಯೂಸಿಕ್ ಬೇಕು ಅಂದರೆ ಅದು ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಇಂಗ್ಲೀಷ್, ಕನ್ನಡ ಎರಡರಲ್ಲೂ ನಮಗೆ ಮಾಹಿತಿ ಇಲ್ಲಿ ಬರೆದು ತಿಳಿಸಿದ್ದಾರೆ. ವಿಡಿಯೋ ಇಲ್ಲಿ ಕರೆಕ್ಟಾಗಿ ಬರಲ್ಲ ಅಂದರೆ ಅಲ್ಲಿ ಲೈಟಿಂಗ್ಸ್ ಹಂಗಿದೆ, ಸೊ ವಿಡಿಯೋ ಕ್ಲಿಯರಾಗಿ ಬರಲ್ಲ. ನೀವಿಲ್ಲಿ ನೋಡ್ಬೋದು ಹೆಡ್ಫೋನ್ ಇದೆ, ಅಲ್ಲಿ ಡಿಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಯಾವ್ಯಾವ ಗಾಯಕರ ಹಾಡು, ಖಯಾಲ್, ಹಾಗೆ ಹಿಂದೂಸ್ತಾನಿ ಸಂಗೀತದ ಖಯಾಲ್ ಬಗ್ಗೆನೂ ವಿವರಿಸಿದ್ದಾರೆ. ಧ್ರುಪದ್, ಇದು ಕೂಡ ಹಿಂದೂಸ್ತಾನಿ ಸಂಗೀತದಲ್ಲಿ ಬರುತ್ತೆ. ಧ್ರುಪದ್ ಕೇಳಿಸ್ಕೋಬೇಕು ಅಂದರೆ ಹೆಡ್ಫೋನ್ ಹಾಕಿ ಕೇಳಿಸ್ಕೋಬಹುದು. ಇಲ್ಲಿ ಬಂದರೆ ಜನಪದ ಸಂಗೀತ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯ ಜನಪದ ಸಂಗೀತವನ್ನು ಇಲ್ಲಿ ನೋಡ್ಬೋದು. ಹಬ್ಬಗಳಲ್ಲಿ ಹಾಡುವ ಸಾಂಗು, ಸೆಲೆಬ್ರೇಷನ್ ಸಾಂಗ್ಸು ಅಂತ ಬೇರೆ ಬೇರೆ ವಿಭಾಗಗಳಲ್ಲಿ ಇಲ್ಲಿ ಸಾಂಗ್ಸ್ ಇದೆ. ಇದು ಕೂಡ ಹಾಗೆ ಹೆಡ್ಫೋನ್ ಹಾಕಿ ಕೇಳಿಸ್ಕೋಬಹುದು. ಬೇರೆ ಬೇರೆ ವೆರೈಟೀಸ್ ಇದೆ, ಅದರ ಬಗ್ಗೆ ಓದೋದು ಇದೆ, ತಿಳ್ಕೊಳ್ಳೋದು ಇದೆ.
3 ಫ್ಲೋರಲ್ಲಿರೋ ಈ ಮ್ಯೂಸಿಯಂಗೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ವಸ್ತು ಕಲೆಕ್ಷನ್ ಮಾಡಿರೋದು, ಮಾಹಿತಿ, ಆಡಿಯೋ, ವಿಡಿಯೋ ಎಲ್ಲ ಕಲೆಕ್ಷನ್ ಮಾಡಿ ಅದನ್ನು ಅರೇಂಜ್ಮೆಂಟ್ ಮಾಡಿರೋದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹೀಗೆ ಗ್ಯಾಲರಿನ ನೋಡ್ತಾ ಹೋಗೋದು. ಇದು ಬರೀ ಗ್ಯಾಲರಿ ಅಲ್ಲ, ಇಲ್ಲಿ ಹಾಡುಗಳನ್ನು ಪ್ಲೇ ಮಾಡ್ಕೊಂಡು ಕೇಳಿಸ್ಕೋತಾ ಹೋಗೋದು. ಇಲ್ಲಿ ಒಂದು ಫೋಟೋ ತೆಗೆಯುವ ಒಂದು ಇದಿದೆ. ನಾವಿಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಗೊಂಡ್ವಿ. ಚಿಕ್ಕ ಮಕ್ಕಳಿಂದ ಎಲ್ರಿಗೂ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಕೀರ್ತನ್ ಇಲ್ಲಿ ಎಲ್ಲ ಮ್ಯೂಸಿಕನ್ನು ಒಂದ್ಸರಿ ಸ್ವಲ್ಪ ಟ್ರೈ ಮಾಡಿ, ಯಾವುದು ಬೇಕು ಅಂತ ಟ್ರೈ ಮಾಡಿ ಕೇಳಿಸ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋ ವಿಡಿಯೋ. ಸಂಗೀತದ ಮೂಲ, ಸಂಗೀತದ ಉಗಮ, ಹಾಗೆ ಅದು ಬೆಳೆದು ಬಂದ ರೀತಿಯನ್ನು ಗ್ಯಾಲರಿಯಲ್ಲಿ ತೋರಿಸಿದ್ದಾರೆ. ಈ ಇನ್ಸ್ಟ್ರೂಮೆಂಟ್ ಗ್ಯಾಲರಿ ಬಗ್ಗೆ ತಿಳಿಸ್ತೀನಿ. ಇಲ್ಲಿ ಲೆಗ್ ಹಾರ್ಮೋನಿಯಂ ಕೂಡ ನೋಡ್ಬೋದು. ಇಲ್ಲಿ ಇನ್ಸ್ಟ್ರೂಮೆಂಟ್ಗಳ ಒಂದು ಗ್ಯಾಲರಿ ಇದೆ. ಇಲ್ಲಿ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟಿದ್ದಾರೆ. ಇದೆಲ್ಲ ರಿಯಲ್ ಇನ್ಸ್ಟ್ರೂಮೆಂಟ್ಗಳು. ಇಲ್ಲಿ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇದೆ, ವಿಂಡ್ ಇನ್ಸ್ಟ್ರೂಮೆಂಟ್ ಇದೆ, ಎಲ್ಲ ಥರದ ವಾದ್ಯಗಳನ್ನು ನೀವು ಇಲ್ಲಿ ನೋಡ್ಬೋದು. ನಮ್ಗೆ ಗೊತ್ತಿಲ್ಲದೆ ಇರುವಂಥ ಕೆಲವೊಂದು ವಾದ್ಯಗಳನ್ನು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ರೀತಿಯಲ್ಲಿ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ಪ್ಲೇ ಮಾಡುವಂಥ ಇನ್ಸ್ಟ್ರೂಮೆಂಟ್. ಇಲ್ಲಿ ಈ ಇನ್ಸ್ಟ್ರೂಮೆಂಟಿನ ಸೌಂಡನ್ನು, ಯಾವ್ಯಾವ ಇನ್ಸ್ಟ್ರೂಮೆಂಟ್ ಬೇಕೋ ಅದರ ಸೌಂಡನ್ನು ಕೇಳಿಸ್ಕೊಳ್ಳೋಕ್ಕೆ ಹೆಡ್ಫೋನ್ ಇಟ್ಟಿದ್ದಾರೆ. ಅಲ್ಲಿ ನಾವು ಪ್ಲೇ ಮಾಡಿಬಿಟ್ಟು ಪ್ರೆಸ್ ಮಾಡಿ ಪ್ಲೇ ಮಾಡಿ ನೋಡ್ಬೋದು. ಈ ಇನ್ಸ್ಟ್ರೂಮೆಂಟನ್ನು ಪ್ಲೇ ಮಾಡೋಕ್ಕೆ ಕೊಡಲ್ಲ, ಇದನ್ನು ಡಿಸ್ಪ್ಲೇ ಮಾಡೋಕ್ಕೆ ಇಟ್ಟಿದ್ದಾರೆ. ಆದರೆ ಇದನ್ನು ಸೌಂಡನ್ನು ನಾವು ಕೇಳಿಸ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೆಡ್ಫೋನನ್ನು ಇಟ್ಟಿದ್ದಾರೆ. ನಾವು ಅದು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಎಷ್ಟು ವಿಧ ಇದೆ ನೋಡಿ. ಅದೇ ರೀತಿ ಚರ್ಮವಾದ್ಯದಲ್ಲೂ ನಮ್ಗೆ ಗೊತ್ತಿರೋದು ತುಂಬ ಕಮ್ಮಿ. ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಎಷ್ಟು ರೀತಿ ಇನ್ಸ್ಟ್ರೂಮೆಂಟ್ ಇದೆ, ಅದರ ಸೌಂಡ್ಗಳು, ಅದರ ಬಗ್ಗೆ ಮಾಹಿತಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಬೇರೆ ಬೇರೆ ಸೌಂಡು. ನಮಗೆ ಟೈಮ್ ಅಷ್ಟು ಸಾಕಾಗಲ್ಲ, ತುಂಬ ಬೇಕಾಗುತ್ತೆ ಎಲ್ಲ ನೋಡಬೇಕು ಅಂದರೆ. ವೀಕ್ ಡೇಸಲ್ಲಿ ಬಂದರೆ ರಶ್ ಏನಿರಲ್ಲ, ಆರಾಮಾಗಿ ಫುಲ್ ಡೇ ಇದ್ದು ನೋಡ್ಕೊಂಡು ಹೋಗ್ಬೋದು, ಏನು ರಶ್ ಇರಲ್ಲ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಆದಮೇಲೆ ಇದೇ ಫ್ಲೋರಲ್ಲಿ ಮೂವಿ ಮ್ಯೂಸಿಕ್ ಅಂದರೆ ಚಲನಚಿತ್ರಗಳ ಬಗ್ಗೆ ಇದೆ. ಚಲನಚಿತ್ರ ಗೀತೆ 1932ರಿಂದ ಇಂದಿನವರೆಗೂ ಆದ ಬದಲಾವಣೆಗಳು, ಮತ್ತು ಯಾರೆಲ್ಲ ಗಾಯಕರು, ಯಾರೆಲ್ಲ ಮ್ಯೂಸಿಕ್ ಡೈರೆಕ್ಟ್ರು, ಕನ್ನಡ, ಹಿಂದಿ ಎಲ್ಲ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದನ್ನು ನಾವು ಹೆಡ್ಫೋನ್ ಹಾಕಿಬಿಟ್ಟು ಯಾವ ಗಾಯಕರ ಹಾಡು ಬೇಕು ಅಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಕೇಳಿಸ್ಕೋಬೋದು. ಆ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಹಾಗೆ ಓದೋದಕ್ಕೂ ಇದೆ ಅಲ್ಲಿ. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೂ ಇದೆ. ಇದನ್ನು ನಾವು ಒಂದೇ ದಿನದಲ್ಲಿ ಓದೋಕ್ಕಾಗಲ್ಲ. ಸೊ ಅದನ್ನು ಫೋಟೋ ತಗೊಂಡ್ಬಂದು ಮಾಹಿತಿ ಬೇಕು ಅಂದರೆ ಓದ್ಬೋದು. ಇಲ್ಲಿ ಫೋಟೋಗೆ 3 Idiots ಫೋಟೋಗೆ ಈ ರೀತಿ ಸೆಟ್ಟಿಂಗ್ ಮಾಡಿದ್ದಾರೆ. ನಾವೆಲ್ಲರೂ ಆ ರೀತಿ ಕೂತು ಫೋಟೋ ತಗೊಂಡ್ವಿ. ಹಾಗೆ ಇದು ಸ್ಪೆಷಾಲಿಟಿ ಅಂದರೆ ನಾನು ಹೇಳ್ದಂಗೆ 1932ರಿಂದ ಇಲ್ಲಿವರೆಗೂ ಬೇರೆ ಬೇರೆ ಚಲನಚಿತ್ರ, ಫೇಮಸ್ ಚಲನಚಿತ್ರ ಈ ರೀತಿ ಅರೇಂಜ್ ಮಾಡಿದ್ದಾರೆ ನೋಡೋದಕ್ಕೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ಚಲನಚಿತ್ರ ಗೀತೆಗಳನ್ನು 1932ರಿಂದ 2024ರವರೆಗೆ ಇರುವಂಥ ಫೇಮಸ್ ಮೂವಿ ಸಾಂಗ್ಸ್ಗಳು, ಚಲನಚಿತ್ರ ಗಾಯಕರು ಈ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಈ ಮ್ಯೂಸಿಯಂ ಬಗ್ಗೆ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸಿಗೆ ತಿಳಿಸಿ ವಿಸಿಟ್ ಮಾಡಿ, ತುಂಬ ಮಾಹಿತಿ ಸಿಗುತ್ತೆ. ಈ ಫ್ಲೋರಲ್ಲಿ ಗ್ರಾಮೋಫೋನ್ ನೋಡ್ಬೋದು. ಗ್ರಾಮೋಫೋನಿಂದ ಹಿಡಿದು ಪೆನ್ ಡ್ರೈವ್ವರೆಗೂ ಹೆಂಗೆ ಬದಲಾವಣೆ ಆಗಿದೆ ಅಂತ ಇಲ್ಲಿ ಫಸ್ಟ್ ರೇಡಿಯೋ, ಆಮೇಲೆ ಕ್ಯಾಸೆಟು, ಆಮೇಲೆ CD, ಆಮೇಲೆ ಪೆನ್ ಡ್ರೈವ್, ಈ ರೀತಿ ಬದಲಾವಣೆಗಳಾಗಿರೋದನ್ನು ತೋರಿಸೋದಲ್ಲ, ಅಲ್ಲಿ ರಿಯಲ್ ರೇಡಿಯೋಗಳನ್ನು ನೋಡ್ಬೋದು. ರೇಡಿಯೋದಲ್ಲೂ ಬೇರೆ ಬೇರೆ ರೀತಿ ರೇಡಿಯೋಗಳು ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವಾಗ ಇದು ಚೇಂಜ್ ಆಗ್ತಾ ಹೋಯಿತು ಅನ್ನೋದನ್ನು ಇಲ್ಲಿ ಓದೋದಕ್ಕಿದೆ. ನಾವಿದೆಲ್ಲ ಕಂಪ್ಲೀಟಾಗಿ ಓದಿಲ್ಲ, ಜಸ್ಟ್ ವಿಡಿಯೋ ತೆಗೆದ್ವಿ, ಕಣ್ಣಲ್ಲಿ ನೋಡಿದ್ವಿ. CD ಇಲ್ಲಿ CDಗಳಿದೆ, ಕ್ಯಾಸೆಟ್ ಇದೆ. ಮೊದಲು ಕೆಸೆಟ್ ಇತ್ತಲ್ಲ, ಆ ಕೆಸೆಟ್ ಕೂಡ ಅಲ್ಲಿ ಕಲೆಕ್ಷನಲ್ಲಿದೆ. 1950ರಲ್ಲಿ, ಇದು 1920 ಅನಿಸುತ್ತೆ. ಇಲ್ಲಿ 70ರಲ್ಲಿ ಈ ರೀತಿ ಕ್ಯಾಸೆಟ್ಗಳಿತ್ತು, CDಗಳಿತ್ತು. 2000 ನಂತರ CD ಬಂದಿದೆ ಅಂತಲೂ ತೋರಿಸಿದ್ದಾರೆ. ನಾವೆಲ್ಲ ಗ್ರಾಮೋಫೋನ್ ಜೊತೆ ಫೋಟೋ ತೆಕ್ಕೊಂಡ್ವಿ. ಹಾಗೆ ಈ ಸ್ಪೆಷಾಲಿಟಿ ಅಂದರೆ ಇಲ್ಲಿ
ಪ್ರಸಿದ್ಧ ಸಂಗೀತಗಾರರ ವಸ್ತುಗಳನ್ನು, ಅವರು ಯೂಸ್ ಮಾಡಿದಂಥ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅವರ ಬಗ್ಗೆ ಮಾಹಿತಿ, ಫೋಟೋ, ಹಾಡು ಅಲ್ಲದೆ ಅವರು ಯೂಸ್ ಮಾಡಿದ ಇನ್ಸ್ಟ್ರೂಮೆಂಟ್ ಕೂಡ ಇಲ್ಲಿ ತಂದು ಈ ಗ್ಲಾಸ್ ಒಳಗಡೆ ಇಟ್ಟು ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ನಿಮಗೆ ತಿಳಿಸ್ತೀನಿ, ಈಗ ಒಂದೊಂದಾಗಿ ತಿಳಿಸ್ತೀನಿ. ಇದು MS ಸುಬ್ಬಲಕ್ಷ್ಮಿ ಅವರು ಯೂಸ್ ಮಾಡಿದಂಥ ಸೀರೆ ಮತ್ತು ಅವರು ಯೂಸ್ ಮಾಡ್ತಿದ್ದ ತಾನ್ಪುರ, ಅದನ್ನು ಇಲ್ಲಿ ಗ್ಲಾಸಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಜಾಕಿರ್ ಹುಸೇನ್ ಅವರ ತಬ್ಲಾ ಇದೆ ಇಲ್ಲಿ. C. ಅಶ್ವಥ್ ಅವರು ನುಡಿಸಿದಂಥ ಹಾರ್ಮೋನಿಯಮನ್ನು ಇಲ್ಲಿ ನೋಡ್ಬೋದು. ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ಮತ್ತು ಅವರು ಬಳಸಿದಂಥ ಟೋಪಿ ಕೂಡ ಇಲ್ಲಿ ಸಂಗ್ರಹದಲ್ಲಿದೆ. ಭೀಮ್ಸೇನ್ ಜೋಶಿ ಅವರ ಶಾಲ್ ಇಲ್ಲಿ ನೋಡಕ್ಕೆ ಸಿಗುತ್ತೆ, ಅವರು ಬಳಸಿದಂಥ ಶಾಲ್. ಹಾಗೆ ಪಂಡಿತ್ ಜಸ್ರಾಜ್ ಅವರ ವಸ್ತುಗಳು, ಇನ್ಸ್ಟ್ರೂಮೆಂಟ್ಗಳು ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸುತ್ತಮುತ್ತಲು ನೋಡಿದಾಗ ಎಲ್ಲ ಸಂಗೀತಗಾರರು, ಸಂಗೀತ ನಿರ್ದೇಶಕರು, ಎಲ್ಲ ಭಾಷೆಯ ಪ್ರಸಿದ್ಧ ಸಂಗೀತಗಾರರು, ಅದು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಎಲ್ಲ ಇದೆ. ಒಂದು ಚಿಕ್ಕ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಇದೆ. ಇಲ್ಲಿ ನಾವು ವಿಸಿಟರ್ಸು ಇಲ್ಲಿ ನಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡ್ಕೋಬಹುದು. ನಾವು ಕೂಡ ಇಲ್ಲಿ ಒಳಗಡೆ ಹೋಗಿ ನಮ್ಮ ವಾಯ್ಸಿಂದ ಹಾಡು ಹೇಳಿ ರೆಕಾರ್ಡ್ ಮಾಡಿದ್ವಿ, ಫೋಟೋಗಳನ್ನು ತಗೊಂಡ್ವಿ. ಇದು ಒಂದು ಚಿಕ್ಕ ರೆಕಾರ್ಡಿಂಗ್ ರೂಮ್ ಇದೆ. ಅಲ್ಲಿ ಹೆಡ್ಫೋನ್ ಯೂಸ್ ಮಾಡಿಬಿಟ್ಟು ಸಿಸ್ಟಮಲ್ಲಿ ಸಾಂಗ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳೋದು. ಅಂದರೆ ನಮ್ಮ ವಾಯ್ಸನ್ನು ನಾವು ಕೇಳಿ ಸೇವ್ ಮಾಡ್ಕೋಬೋದು, ನಮಗೆ ಮೇಲ್ ಮಾಡ್ಕೋಬೋದು, ಆ ವ್ಯವಸ್ಥೆ ಇದೆ. तेरा करो दिन गिन के इंतजार, आजा पिया आए बहार. ಇದು ಈ ರೀತಿ ಒಂದು ಸೀಟ್ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಫೋಟೋ ಸೆಷನ್ಗೆ ಅಂತ ನಾವು ಅಂದ್ಕೊಂಡ್ವಿ. ಇಲ್ಲಿ ಕೂತು ನಾವು ಫೋಟೋ ಎಲ್ಲ ತಗೊಂಡ್ವಿ. ಹಾಗೆ ಎಕ್ಸಿಟ್ಗಿಂತ ಮೊದಲು ಇಲ್ಲೊಂದು ಪರ್ಫಾರ್ಮೆನ್ಸ್ ಥಿಯೇಟರ್ ಅಂತ ಇದೆ. ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ಬೋದು, ಆದರೆ ನಾವೇನು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇಲ್ಲೊಂದು ಥಿಯೇಟರ್ ಇದೆ, ಪರ್ಫಾರ್ಮೆನ್ಸ್ ಥಿಯೇಟರ್. ಇದೆಲ್ಲ ಆಗಿ ನಾವು ನೋಡ್ಕೊಂಡು ಬಂದ್ವಿ. ಎಲ್ಲನ ತೋರ್ಸೋಕ್ಕೆ ನಂಗೆ ಆಗಿಲ್ಲ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಬೆಂಗಳೂರಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ, ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮನ್ನು ಭೇಟಿ ಮಾಡಿ, ನೀವಾಗೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಡಿಸ್ಕ್ರಿಪ್ಷನ್ ನೋಡಿದರೆ ಇಲ್ಲಿ ಲಿಂಕ್ ಇದೆ, ಗೂಗಲಲ್ಲೂ ನಿಮಗೆ ಮಾಹಿತಿ ಸಿಗುತ್ತೆ. ಅಲ್ಲೇ ಹತ್ತಿರದಲ್ಲಿ ಕಾರನ್ಸ್ ಜಗ್ಲಿ ತಿಂಡಿ ಅಂತ ಇದೆ. ಇಲ್ಲಿನ ಸ್ಪೆಷಾಲಿಟಿ ಅಂದರೆ ಉಡುಪಿ ಮಂಗಳೂರು ಕಡೆ ತಿಂಡಿಗಳು ಸಿಗುತ್ತೆ. ಪತ್ರೊಡೆ, ಹಾಗೆ ಕೊಟ್ಟೆ ಕಡುಬು, ಮಂಗಳೂರು ಬನ್ಸು, ಚಿರುಮುರಿ ಉಪ್ಕರಿ, ಗೋಳಿ ಬಜೆ ಎಲ್ಲ ಸಿಗುತ್ತೆ. ಮತ್ತು ರೇಟ್ ಕೂಡ ತುಂಬ ಕಮ್ಮಿ ಇದೆ. ನಮಗೆ ಜಗ್ಲಿ ತಿಂಡಿ ಅಂದರೆ ಇಲ್ಲಿ 2 ಜಗ್ಲಿ ಥರ ಇದೆ. ಇಲ್ಲಿ ಕೂತು ತಿನ್ಬೋದು, ಇಲ್ಲ ನಿಂತ್ಕೊಂಡು ತಿನ್ನೋಕ್ಕೂ ವ್ಯವಸ್ಥೆ ಇದೆ. ನಮಗೆ ಇದು ಇಷ್ಟ ಆಯಿತು, ಯಾಕಂದರೆ ನಮ್ಮ ಊರ ಕಡೆ ತಿಂಡಿಗಳನ್ನೆಲ್ಲ ತಿನ್ಬೋದು ಅಂತ. ನೀವು ಬಂದರೆ ಈ ಜಗ್ಲಿ ತಿಂಡಿಯನ್ನು ಭೇಟಿ ಮಾಡಿ. ಇದು ತುಂಬ ಫೇಮಸ್ಸು JP ನಗರಲ್ಲಿ. ಇದನ್ನು ಭೇಟಿ ಮಾಡಿ. ಹಾಗೆ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಮನ್ನು ಭೇಟಿ ನೀಡೋದನ್ನು ಮರಿಬೇಡಿ.